ನಮಸ್ಕಾರ ಮಾಸ್ ಮಾಧ್ಯಮದವರಿಗೆ. ಸರ್ ನಮಸ್ಕಾರ. ರಾಮಕೃಷ್ಣನವರು ನಮ್ಮ ಚಾನಲ್ಗೆ ಫೋನ್ ಮಾಡಿ ತುರ್ತಾಗಿ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತೇಳಿ ತಾವು ಹೇಳಿದ್ರಿ. ಯಾವುದ್ರ ಬಗ್ಗೆ ಸರ್? ನನಗೆ ಬೆಳಿಗ್ಗೆ ನಾನು ಡ್ಯೂಟಿಗೆ ಬಂದು ಕಾರ್ಯ ಆರಂಭ ಮಾಡಬೇಕಾದ್ರೆ BBMP ಕಚೇರಿಯಿಂದ ನನಗೊಂದು ಫೋನ್ ಬರುತ್ತೆ. ರಾಮಕೃಷ್ಣ ಅವರೇ, ಯಾರೋ ಸೈಕೋ ನಿಮ್ಮ ಮನೆಯ ನೀವು ಸ್ನಾನ ಮಾಡೋದು, ನಿಮ್ಮ ಹೆಂಗಸ್ರು ಮಕ್ಕಳು ಸ್ನಾನ ಮಾಡೋದು, ನೀವು ಮನೆ ಫೋಟೋ ಎಲ್ಲ ಫೇಸ್ಬುಕ್ಕಲ್ಲಿ ಬಿಟ್ಬಿಟ್ಟಿದ್ದಾರೆ. ನನಗೂ ಕೂಡ BBMP ಅವ್ರಿಗೆ ಹೇಳ್ಬಿಟ್ಟು ಮನೇಲಿರೋದು ಅವೆಲ್ಲ ತುಂಬ್ಕೊಂಡೋಗಿ ಅಲ್ಲಿ ಎಲ್ಲ ತುಂಬ ಒಂದು ಕಸ ಕಡ್ಡಿ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪಕ್ಕದ ಮನೆ ಚೇತನನನ್ನು ಅವರು BBMP ಅವ್ರಿಗೆ ಹೇಳ್ಬಿಟ್ಟಿದ್ದಾನೆ. ಆವಾಗ ನಾನಂದೆ, ಆತ ಸುಮಾರು 10 ವರ್ಷದಿಂದನೇ ಕಿರಿಕಿರಿ ಮಾಡ್ಕೊಂಡು ತೊಂದರೆ ಕೊಟ್ಕೊಂಡು ಸುಮಾರು ಒಂದು 20-25 ಲಕ್ಷ ದುಡ್ಡನ್ನು ಲಾಸ್ ಮಾಡಿದ್ದೇನೆ. ಯಾಕೆಂದರೆ ನನ್ನ ಮನೇಲಿ ನನ್ನ ಜಾಗದಲ್ಲಿ ನಾನು ಮನೆ ಕಟ್ತಾ ಇದ್ದರೆ BBMP ಅವ್ರಿಗೆ ಹೇಳ್ಬಿಟ್ಟು ಅದು ನನಗೆ ಬರಬೇಕು ಅಂತ ಸುಮ್ಮನೆ ನಿಲ್ಲಿಸಿದ್ದಾನೆ. ಅವನು ಏನು ಮಾಡಿದ್ದಾನೆ, ಕಾನೂನು ಮೀರಿ ಎಲ್ಲ ಮನೆ ಕಟ್ಕೊಬಿಟ್ಟಿದ್ದಾನೆ. 2 ಜಾಗನೂ ಬಿಟ್ಟಿಲ್ಲ. ಬಟ್ ನಮಗೆ ದಿನ 10 ವರ್ಷದಿಂದ ಕಿರಿಕ್ ಮಾಡ್ತಾನೆ ಇದ್ದಾನೆ. ನಾನು ಅಫಿಷಿಯಲ್ ಅಲ್ವಾ, ನಾನು ಒಂಥರ ಒಂದು 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 ಡಿಗ್ನಿಟಿ ಕಾಪಾಡ್ಕೊಂಡು ಹೋಗ್ತಾ ಇದ್ದರೆ ಮೇಲ್ಮೇಲೆ ಬರ್ತಾನೆ ಇದ್ದಾನೆ. ಸರ್ ಚೇತನ್ ಯಾರು, ಏನು ಅವ್ರು ಏನು ಲೋಕ ಸ್ಥಳೀಕನ ಯಾರು ಅವನು ಚೇತನ್? ಅವನು ಮಂಡ್ಯದಲ್ಲೆಲ್ಲ ಕಿರಿಕ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಅವರಪ್ಪ ಒಳ್ಳೆಯವರು, ಅವರಪ್ಪ ನ್ಯಾಯದಲ್ಲಿದ್ದರು. ಅವ್ರಿಗೊಂದು ಸೈಟ್ ಕೊಟ್ಟಿದ್ದಾರೆ ಜುಡಿಷಿಯಲ್ ಲೇಔಟಲ್ಲಿ, 22ನೇ ಕ್ರಾಸು 27ನೇ ಮುಖ್ಯ ರಸ್ತೆಯಲ್ಲಿ ಸೈಟ್ ನಂಬರು 107 ಅಂತೇಳಿ. ಅವ ಬಂತವಿಂದ ಕಿರಿಕ್ ಮಾಡ್ಕೊಂಡೇ ಬರ್ತಾ ಇದ್ದಾನೆ ಅವನ ಮಗ. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ಒಂಥರ ಸೈಕೋ ಥರ ಆಡ್ತಾನೆ. ಬಟ್ ಸಾಫ್ಟ್ವೇರ್ ಇಂಜಿನಿಯರ್ ಆ ಥರ ಆಡಲ್ಲ ಅವನು. ಡಿಸಿಪ್ಲಿನ್ ಡೀಸೆಂಟ್ ಇಲ್ಲ ಅವನಲ್ಲಿ. ಈಗ ತಾನೇ ಹೇಳಿದ್ರಿ ಯಾವುದೋ ವಿಡಿಯೋ ಯಾರೋ ಸ್ನಾನ ಮಾಡ್ತಾರೆ ಅಂತೇಳಿ, ಇದ್ರ ಬಗ್ಗೆ ಏನು ಸರ್ ಅದು ವಿಚಾರ? ಈಗ ಅದನ್ನು ನಾನು ಕಂಪ್ಲೇಂಟ್ನ ಎನ್ಶೇರ್ ಮಾಡಿ ಅಂದ್ಬಿಟ್ಟು ಫೋಟೋ ಸಮೇತ ಯಲಹಂಕ ಉಪನಗರ ಪೊಲೀಸ್ ಠಾಣೆಯವರು ಕೊಟ್ಟಿದ್ದೀನಿ. ಅವನು ಕರೆಸಿ ಸ್ಟೇಷನ್ ಕೂರಿಸಿದ್ದೀನಿ. ಈಗ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಮೇಲೆ FIR ಎನ್ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಮೋಹನ್ ಸರ್, ಇವತ್ತು ತಾವು ಯಲಹಂಕ ಪೊಲೀಸ್ ಠಾಣೆ ಹತ್ರ ಬಂದಿದ್ದೀರಿ. ತಾವು ಒಂದು ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ರಾಮಕೃಷ್ಣಪ್ಪ ಅವ್ರಿಗೆ ನಮಗೂ ಅವ್ರಿಗೂ ಒಂದು 5 ವರ್ಷ ಸ್ನೇಹ ಇದೆ. ಅವ್ರು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾರೆ, ನಾನು ಪ್ರೆಸ್ ಕ್ಲಬ್ ಬರ್ತಾ ಇರ್ತೀನಿ. ಇಲ್ಲಿ ಜೊತೆಲಿ ಊಟ ಮಾಡೋದು, ಕಾಫಿ ಕುಡಿಯೋದು ಮಾಡ್ತಾರೆ. ಅವ್ರಿಗೇನೋ ತೊಂದರೆ ಆಗಿದೆ, ಅದಕ್ಕೋಸ್ಕರ ಅವ್ರ ತೊಂದರೆಗೆ ನಾವು ಜೊತೆಲಿ ಬಂದು ಇಲ್ಲಿ ಸ್ಟೇಷನಲ್ಲಿ ಅವ್ರಿಗೇನೋ ಮನೆ ಹತ್ರದಿಂದ ಕಿರುಕುಳ ಆಗ್ತಾಯಿದೆ ಯಾರೋ 11 ವರ್ಷದಿಂದ. ಅದಕ್ಕೆ ಅವ್ರಿಗೆ ಯಾವುದೋ ಕಂಪ್ಲೇಂಟ್ ಅಂತ ಹೇಳ್ತಾರೆ, ಯಾರೋ ಒಂದು ಚೇತನ್ ಅಂತಾರೆ. ಇದ್ರ ಬಗ್ಗೆ ದೂರ ಸಂಬಂಧ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಇವ್ರ ಪಾಡಿಗೆ ಇವ್ರದ್ದು ಏನಿದೆ ಇವ್ರ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಜೊತೆಲಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ತಾವು ಮೋಹನ್ ಅವರು ತಾವು ಜೊತೆಯಾಗಿದ್ದೀರಿ. ಇಂಥ ಸಂದರ್ಭದಲ್ಲಿ ನಮ್ಮ ಮಾಸ್ TV ನಿಮ್ಮ ಜೊತೆ ಬಂದು ನಿಂತಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ರಾಮಕೃಷ್ಣ ಅವ್ರಿಗೆ ತೊಂದರೆ ಆಗಿದೆ, ಅದ್ರ ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಆಕ್ಷನ್ ತೊಗೊಂಡಿಲ್ಲ. ಮಾಸ್ ಮಾಧ್ಯಮದವರು ಇದ್ರ ಜೊತೆಗೆ ಅವ್ರ ಯಾವುದೇ ಕಾರಣಕ್ಕೂ ಜನಗಳ ಜೊತೆ ಒಳ್ಳೆ ಸಂಪರ್ಕ ಇದೆ. ಆ ಒಂದು ಜನಗಳಿಗೆ ಬೇಗ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಮಾಸ್ ಮೀಡಿಯಾದವ್ರಿಗೆ ನಾವು ಸರ್ ಯಲಹಂಕ ನ್ಯೂ PS ಹೌದು ಸರ್. ಮಾಸ್ ಟಿವಿಯಿಂದ ಮಾತಾಡೋದು, ಮೀಡಿಯಾ ಸ್ಯಾಟಲೈಟ್ ಚಾನಲಿಂದ. DCP ನಾರ್ತ್ ಈಸ್ಟ್ ಅಲ್ವಾ ತಮ್ಮ ಬರೋದು? ಹೌದು ಸರ್. DCP ನಾರ್ತ್ ಈಸ್ಟ್ ಮಾತಾಡಿದ್ವಿ. ಸ್ಟೇಷನ್ ನಂಬರ್ ಇಶ್ಯೂ ಮಾಡಿದ್ರು. ಅದಕ್ಕೆ ಚೇತನ್ ಅಂತೇಳಿ ಎದುರಾಳಿ ನಿಮ್ಮ ಹತ್ರ ಇದ್ದಾರೆ ಅಂತೇಳಿ ನಮಗೆ ಫೋನ್ ಮಾಡಿದ್ರು ಹೈಕೋರ್ಟ್ ನಮ್ಮ ರಾಮಕೃಷ್ಣನವರು. ಸರ್ ಅದೇ ಇದ್ರು, ನಾನು ಏನು ಹೇಳಿದೆ ಸರ್, ಅದೇ ಸರ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವರು ಬೆಳಗ್ಗೆ ಇಬ್ಬರು ಬಂದಿದ್ರು, ಕರೆಸಿದ್ದೆ. ನೀವು ಸಾಯಂಕಾಲ ಇನ್ಸ್ಪೆಕ್ಟರ್ ಸರ್ ಬರ್ತಾರೆ, ಅವಾಗ ಇಬ್ಬರು ಬರಬೇಕು ಅಂತ ಹೇಳಿ ಕಳಿಸ್ಕೊಟ್ಟೆ ಸರ್. ನಾನು ಇಲ್ಲಿ ತುಂಬ ಕಂಪ್ಲೇಂಟ್ಸ್ ಇತ್ತು, ಅವ್ರು ನೋಡ್ಕೊಳಕ್ಕಾಗಲ್ಲ. ನಾನು ವರ್ಕ್ ಫ್ರಮ್ IT ಮಾಡ್ಬೇಕು ಸರ್ ಅಂದ್ರೆ, ಆಯಿತು ಹೋಗಿ ಮಾಡಿಕೊಂಡು ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಕಳಿಸಿದ್ದೀನಿ ಸರ್. ರಾಮಕೃಷ್ಣ ದುಡ್ಡು ಕೊಟ್ಟ ಮೇಲೆ ಸರ್ ಈಗ ನಾವು ಕರೆಸ್ತೀವಿ ಸರ್, ಸರ್ಗೂ ಬರೋಕ್ಕೆ ಹೇಳಿ ಸರ್, ಈಗಲೇ ಕರೆಸ್ತೀವಿ. ಹೌದಾ? ಹ್ಞೂ ಸರ್. ಕಂಪ್ಲೇಂಟ್ ಕಾಪಿ ತಮ್ಮ ಹತ್ರ ಇದೆ ಅಂತ ಹೇಳೋದು ರಾಮಕೃಷ್ಣ ಅವ್ರದ್ದು. ಸರ್ ನಾನು ಅದನ್ನ ರೆಡಿ ಮಾಡಿದ್ದೀನಿ. ಏನು NCR ಮಾಡೋದು? NCR ಮಾಡೋದು FIR ಮಾಡೋದು ಸರ್? NCR ಮಾಡಿದ್ದೀನಿ. NCR ನಂಬರ್ ಹೇಳ್ತೀರಾ? ಹೇಳ್ತೀನಿ ತಡಿ ಸರ್, ಒಳಗಿದೆ, ಫೋನ್ ಮಾಡಿ ಹೇಳ್ತೀನಿ ಸರ್. ಇಲ್ಲ ಕಳ್ಸ್ಕೊಡಿ ಸರ್ ಸರ್ಗೆ. ಇಲ್ಲ NCR ನಂಬರ್ ಹೇಳಿದ್ರೆ ಹಾಂ, ಸೊ ಮುಂದೆ ಸಾಧಕ ಬಾಧಕ ನೋಡ್ಬೋದು ಅಂತ. ಹಾಂ ಅದೇ ಕೊಟ್ಟಿದ್ದೀನಿ ಸರ್. NCR ಇನ್ನೂ ಮಾಡ್ತಾವ್ರೆ ಸರ್. NCR ಇನ್ನೂ ಆಗಿಲ್ಲ? ಇನ್ನೂ ಇಲ್ಲ ಸರ್. ಅಂದರೆ ಈಗ ದೂರದಾರ ಬಂದರೆ NCR ಆಗ್ತದೆ. ಅದೇ ಸರ್, ನಾನು ಸಾಹೇಬ್ರಿಗೆ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಸರ್. ನಾನೇ ಬೆಳಗ್ಗೆ ಅವ್ರ ನೀವೇನಾ ಸರ್? ನೀವೇನಾ ಸ್ಟೇಷನ್ ಆಫೀಸರ್ ಇವತ್ತು? ಇವತ್ತು SO ನಾನೇ ಸರ್. ನೀವೆಲ್ವೇ? ಸೊ ಅಲ್ಲ, ಒಂದು ಕಂಪ್ಲೇಂಟ್ ಬಂದಮೇಲೆ ಅದು ಸಾಹೇಬ್ರ ಗಮನ ಕೊಟ್ಟು ಮಾಡ್ತೀರಾ ನೀವು? ಹೌದು. ಇನ್ಸ್ಪೆಕ್ಟರ್ ಗಮನ ಕೊಟ್ಟು ನೀವು NCR ಮಾಡ್ತೀರಾ? ಹೌದು ಸರ್. NCR ಮಾತ್ರ, ಬೇರೆ ಈಗ ಅವು ಇವು ಕಳೆದೋದ್ರೆ ನಾವೇ ಕೊಡ್ತೀವಿ. NCR ಮಾತ್ರ ಅದು ಗೊತ್ತಲ್ಲ ಸರ್ ತಮಗೆ, ಹಂಗಾಗಿ ಅವ್ರಿಗೆ ಹೇಳಿ ಮಾಡಬೇಕು. ಕಂಪ್ಲೇಂಟು ತಗೊಂಡು ಇಟ್ಕೊಂಡಿದ್ದೀನಿ ಸರ್. ಅಂದರೆ ರಾಮಕೃಷ್ಣ ಬರ್ತಾರೆ ಈಗ? ಹಾಂ ಆಯ್ತು ಸರ್, ಬರಲಿ ಸರ್. ಅವ್ರು ಎದುರಾಳಿ ಕರ್ತೀನಿ, ಸಾಹೇಬ್ರ ಹತ್ರನೇ ಬಿಡ್ತೀನಿ ಸರ್. ನಮ್ಮ ಹೈಕೋರ್ಟ್ ಆಫೀಸರು ನಾನು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಸರ್, ಅವರೇ ಹೆಂಗೆ ಮಾತಾಡ್ತಾರೆ ಸರ್ ಅವರು. ಯಾರು ಮಾತಾಡ್ದವರು? ಅದೇ ಇವರೇ ಸರ್, ಹೈಕೋರ್ಟರು. ರಾಮಕೃಷ್ಣ ಅವರಾ?
ಹ್ಞೂ ಸರ್ ನಾನು ಸರ್ ಏನು ಸರ್ ನೀವು ಆಫೀಸರ್ ಆಗಿ ಸೆಕ್ಷನ್ ಆಫೀಸರ್ ಆಗಿ ಹಿಂಗೆಲ್ಲ ಮಾತಾಡ್ತೀರಾ? ಅವ್ರ ಇಲ್ಲಿ CCTV ಎಲ್ಲ ಇದೆ ಸರ್, ಅವ್ರು ಹೊಡೆಕೆ ಹೋಗ್ಬಿಡ್ತಾರೆ ಸರ್ ಅವ್ರನ್ನ. ಇಲ್ಲ, ಯಾಕೆಂದರೆ ಹೊಡೆದೇ ಬಿಟ್ರು. ಯಾರಿಗೆ ನಾನು ಅಲ್ಲಿಗೆ ಹೋಗಿ ಮಧ್ಯೆ ಅವನ ಆ ಕಡೆ ದೂರ ಕುಂಡಿಸಿ ಅದಕ್ಕೆ ಅಂತ ನಾನು ಅಲ್ಲ, ಇನ್ನೊಂದು ಅಲ್ಲಿ ಕೋಟ ಕೆಲಸ ಮಾಡ್ತಾರಲ್ವಾ ಈ ಮಾಡಲಿ ಸರ್. ನಾನು ಎಷ್ಟು ಸರ್ ನೀವು ನಂಬ್ತಿರೋ ಬಿಡ್ತೀರಿ, ಇಲ್ಲಿ ಒಬ್ರು ನಮ್ಮ ಕ್ರೈಮ್ ನಾಗರಾಜ್ ಅಂತ ಇದ್ದಾರೆ, ನಾವು ಎಷ್ಟು ಸಮಾಧಾನ ಮಾಡಿದ್ದೀವಿ, ಎಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ದೀವಿ ಅಂತ ನೀವು ಬಂದು ನೋಡಿ. ನಾವು ಇದು ತೆಗೆದು ನೋಡಿ ಬೇಕಾದ್ರೆ ನಮ್ಮ CCTV. ಅಲ್ಲ, ಅವರು ಹೈಕೋರ್ಟ್ ಇರ್ತಾರೆ, ಜನಗಳಿಗೆಲ್ಲ ನ್ಯಾಯ ಕೊಡ್ತಾರೆ. ಸ್ವಲ್ಪ ಅವ್ರಿಗೆ 10 ವರ್ಷ ಇದೇ ಥರ ಕಿರಿಕಿರಿ ಹೈಕೋರ್ಟ್ ಅಂದ್ರೆ ಸರ್, ಹೈಕೋರ್ಟ್ ಅಂದ್ರೆ ತುಂಬಾ ಗೌರವ ಭಯನೂ ಇದೆ ನಮಗೆ ಅಂತ ಹೇಳಲ್ಲ. ನಾವು ರೆಸ್ಪೆಕ್ಟ್ ಕೊಟ್ಟಷ್ಟು ಅವರು ಒಂಥರ ಕೆಟ್ಟದಾಗ ಮಾತಾಡ್ತಾರೆ ಸರ್. ಅವ್ರಿಗೆ ನಮ್ಮ ಮಾಸ್ ಟಿವಿ ಚಾನಲ್ ಅವರು ಮುಖ್ಯಸ್ಥ ನಮ್ಮ ರೆಡ್ಡಿ ಅವರು ಬರ್ತಾ ಇದ್ದಾರೆ, ಶಿವರಾಮ್ ರೆಡ್ಡಿ ಅವರು ಟೀಮ್ ಬರ್ತಾ ಇದೆ ಚಾನಲ್ ಕಡೆಯಿಂದ. ರಾಮಕೃಷ್ಣ ಅವರು ಈ ಕೂಡಲೇ ಬರಕ್ಕೆ ಹೇಳ್ತೀವಿ, ಒಂಚೂರು ನ್ಯಾಯ ಅವ್ರನ್ನ ಖಂಡಿತ ಸರ್. ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಯಾರು ಹೆಡ್ ಕಾನ್ಸ್ಟೇಬಲ್ ASI ಸರ್? ಸರ್ ASI. ಎಸ್ ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್, ನಮಸ್ತೆ. ನೀವು ನಮ್ಮ ಮಾಸ್ ಮಾಧ್ಯಮ ಇವತ್ತು ಎಲ್ಲರಿಗೂ ನ್ಯಾಯವನ್ನು ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನ್ಯಾಯವನ್ನು ಕೊಡ್ತಾ ಇದ್ದೀರಾ. ಇಲ್ಲೂ ಒಂದು ಅನ್ಯಾಯ ಆಗಿದೆ, ನಿಮ್ಮ ಸ್ನೇಹಿತನಿಗೆ ನಿಮ್ಮ ಮಾಧ್ಯಮ ಪರಿಚಯ ಇರುವಂಥವ್ರಿಗೆ ಅನ್ಯಾಯ ಆಗಿದೆ. ಈಗ ಅನ್ಯಾಯ ಆಗಿದೆ ಅನ್ನೋದನ್ನು ಅವನೇ ಸರಿಪಡಿಸೋಕ್ಕಾಯ್ತಿಲ್ಲ. ಸುಮಾರು 10 ವರ್ಷದಿಂದ ಆತ ಮನೆ ಕಾರ್ ಗ್ಲಾಸ್ ಹೊಡೆದಾಕೋದು, ಮತ್ತು ಏನೇ ಮಾಡಲಿ ಸ್ಟಾಪ್ ಮಾಡಿಸೋದು, ಮತ್ತು ಒಂದು 10-15 ಲಕ್ಷ ಲಾಸ್ ಮಾಡಾಕ್ಬಿಟ್ಟಿದ್ದೇನೆ ಆಯಿತಾ. ಮತ್ತು ತಂದಂಥ ಮರಳು ಕಬ್ಬಣ ಎಲ್ಲ ಬೀದಿಲಿ ಬಿಟ್ಟು ಎಲ್ಲ ಯಾವುದು ಮಾಡ್ತಾನೆ. ನನ್ನ ಒಂದು ಸರಹದ್ದಿನಲ್ಲಿ ನನ್ನ ಸೊತ್ತಿನಲ್ಲಿ ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ ಅವನು. ಸರ್ ರಾಮಕೃಷ್ಣ ಅವರು, ನಿಮ್ಮ ಸೊತ್ತಂದ್ರೆ ನಿಮ್ದು ಲಾಸ್ ಆಯ್ತಾ, ನಿಮ್ಮನೆ ಲಾಸ್ ಆಯ್ತಾ? ನಮ್ಮನೆ ಲಾಸ್ ಆಯಿತು. ನಮ್ಮನೆ ಇದು ತಂದಂಥ ಕಬ್ಬಣ ಸಿಮೆಂಟ್ ಎಲ್ಲ ಗಟ್ಟಿ ಆಗ್ಬಿಡ್ತು, ಕಬ್ಬಣ ಎಲ್ಲ ಮಳೆಯಲ್ಲಿ ಎಂದೋಗ್ಬಿಡ್ತು. ಇವನು ಸ್ಟಾಪ್ ಮಾಡಿಸ್ಬಿಟ್ಟ ಕೆಲಸನ. ಅದು ಮನೆ ಸೋರ್ತಾ ಇತ್ತು ಅಂತೇಳಿ ರಿಪೇರಿ ಮಾಡಿಸೋಕೆ ತಂದಿದ್ದೆ. ನಾನೇನು ಮಾಡಿದೆ, ಇನ್ನು ಹೊಡೆದಾಟ ಇವೆಲ್ಲ ಏನಕ್ಕೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಲಾಸ್ ಆಗಿದೆ, ಒಂದು 15 ಲಕ್ಷ ಲಾಸ್ ಆಗಿದೆ ಇವನಿಂದ. ಸೈಕೋ ಇವನು ಅಂತಾರೆ ಚೇತನ. ಸರ್, ಹೀಗಿದ್ದಾಗ ತಾವು ತಮ್ಮ ಆಸೆಯಂತೆ NCR ಆಗಿದೆ, ಇನ್ನೂ ಸ್ವಲ್ಪ ಅದರಲ್ಲ FIR ಮಾಡ್ತೀವಿ ಅಂತೇಳಿ ಸಂಬಂಧಪಟ್ಟ ಠಾಣಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಅವನಿಗೆ ಒಬ್ಬ ನ್ಯಾಯಾಲಯ ಅಧಿಕಾರಿಗೆ ನ್ಯಾಯಾಲಯ ಇಟ್ಕೊಂಡು ಈತನು ಸಾಮಾನ್ಯ ಪ್ರಜೆ ಈ ಥರ ಅವನು ಹಿಂಸೆ ಮಾಡಿ ಕೊಡಬೇಕಾದ್ರೆ ವಾಟ್ ಅಬೌಟ್ ಅದರ್ ಪರ್ಸನ್, ಬೇರೆ ಸಮಾಜಕ್ಕೆ ಇವನು ಏನು ಮಾಡ್ಬೋದು? ಇಂಥ ದುಷ್ಟಶಕ್ತಿಯನ್ನು ಮಟ್ಟ ಹಾಕಿ FIR ಮಾಡಿ ಇವನು ಒಳಗಡೆ ಕಳಿಸಿ ಇವನಿಗೆ ಬುದ್ಧಿ ಕಲಿಸ್ಬೇಕಿಲ್ಲ. ಇನ್ನು ಎಷ್ಟೋ ಜನಕ್ಕೆ ಇವನು ಹಾಳು ಮಾಡ್ತಾನೆ, ಎಷ್ಟೋ ಮನೆಗಳನ್ನ ಹಾಳು ಮಾಡ್ತಾನೆ. ಈಗ ನನ್ನ ಮನೆ ಹಾಳು ಮಾಡಿದ್ದಾನೆ, ನನ್ನ ಮನೆ ಹಾಳು ಮಾಡಿದ್ರೆ ಬೇರೆ ರೀತಿ ಆಗಬಾರ್ದು. ಇವನು ಸೈಕೋ ಇದ್ದಾನೆ ಚೇತನ್. ಅಂದರೆ ಕಾನೂನು ಕ್ರಮ ಜರುಗಿಸ್ಬೇಕು. ಜರ್ಸ್ಬೇಕು, FIR ಮಾಡಿ ಇವನಿಗೆ ಒಳಗಡೆ ಕಳಿಸ್ಬೇಕು. ಯಾಕೆಂತಂದ್ರೆ ಅವ್ನು ಬುದ್ಧಿ ಕಲಿಯಲ್ವಲ್ಲ. ಅವ್ನು ಹಿಂಗೆ ಮಾಡ್ತಾನೆ, ಗ್ಲಾಸ್ ಹೊಡೆದಾಕೋದು, ಬಾತ್ರೂಮಲ್ಲಿ ಸ್ನಾನ ಮಾಡೋದು, ಫೋಟೋ ಹಿಡಿಯೋದು, ಅದು ತಪ್ಪಲ್ವಾ? ಅದು ನಮ್ಮ ಯಂಗ್ಸ್ಟರ್ ಮಕ್ಕಳೆಲ್ಲ ಸ್ನಾನ ಮಾಡ್ತಿರೋದೆಲ್ಲ ಕಿಟಕಿಲ್ಲ ಅಂತ. ಸೈಕೋ ಚೇತನ ಭಾಳ ಸೈಕೋ ಇದ್ದಾನೆ ಅವನು, ಹುಚ್ಚುಮುಂಡೆಗುಂಡ. ಏನು ಮಾಡೋದು ಅವನು? ಸರ್, ಯಾರೇ ಆಗಲಿ, ನೀವು ಇಷ್ಟು ಮಾತ್ರಕ್ಕೆ ನಮ್ಮ ಚಾನಲಲ್ಲಿ ಭಾಳಷ್ಟು ಗುರುತಿಸ್ಕೊಂಡಿದ್ದೀರಿ. ರಾಮಕೃಷ್ಣ ಅವರು ಅಂದರೆ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಒಂದು ಕೋರ್ಟ್ ಆಫೀಸರ್ಗಳು ತಾವು ನೋಡಿದ್ದಾರೆ, ಜೊತೆಗೆ ಡಾಕ್ಟರೇಟ್ ತಾವು ತೊಗೊಂಡಿದ್ದೀರಿ. ಇನ್ನು ಮುಂದೆ ಒಂದು ಸಂಬಂಧಪಟ್ಟ ನ್ಯಾಯಾಧೀಶದಿಂದ ಒಳ್ಳೆ ಪ್ರಶಂಸೆಗೆ ಹೋಗಲಿಕ್ಕೆ ತಾವು ಮುಂದೆ ಇದ್ದೀರಿ. ಈ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಯಾವುದೇ ಥರ ನೋವು ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ. 24 ಗಂಟೆ ಜೊತೆಗಿರ್ತೀವಿ. ಮಾಸ್ ಜನರ ಒಂದು ನೋವಿಗಿರುತ್ತದೆ, ಆದ ಕಾರಣ ನಿಮ್ಮ ಚರಂಡಿ ಇರ್ತೀವಿ. ನಾವು ಹೇಳೋದೇನೆಂದರೆ ಒಂದು ಮಾತು ಮಾಧ್ಯಮದವರೇ, ನಾನು ನ್ಯಾಯಾಂಗ ಬಡಾವಣೆಗೆ ಒಬ್ಬ ಡೈರೆಕ್ಟ್ರು. ನನಗೇನೆ ಇವನು ಎಲ್ಲಿಂದನೂ ವಲಸೆ ಬಂದಿರೋನು ನನ್ನ ಮನೆ ಪಕ್ಕ ಸೇರಿಕೊಂಡು ನ್ಯಾಯಾಂಗ ಬಡಾವಣೆ 107 ಮನೆ ನಂಬರ್ ಚೇತನನ್ನು ನನಗೇನೆಗೆ ಸೂರಿಂಗೆ ಟಾರ್ಚ್ ಹಾಕಿದ್ರೆ ನಾನು ಇವನು ಬಿಡ್ತೀನ? ಹೇಳಿ. ಕಾನೂನು ಪ್ರಕಾರ ಹೋಗಿದ್ದೀನಿ ನಾನು. ಯಾಕೆಂದರೆ ನಾನು ಕಾನೂನನ್ನು ಮುಂದಿಟ್ಕೊಂಡು ನಾನು ಹೋಗಿದ್ದೀನಿ. ಅವ್ನು ಬೇಕಾದ್ರೆ ದಂಡಿಸ್ಬೋದಾಗಿತ್ತು. ನಾನು ಆ ಕೆಲಸ ಮಾಡಲ್ಲ. ಒಬ್ಬ ನ್ಯಾಯಾಲಯ ಸೆಕ್ಷನ್ ಆಫೀಸರಾಗಿ ನಾನು ಜನಕ್ಕೆ ನ್ಯಾಯ ಕೊಡೋನು ನ್ಯಾಯವಾಗಿ ನಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮಾಧ್ಯಮ ಜನ ಕಟ್ಕೊಂಡೋದಾಗ ತಪ್ಪು ಯಾರ್ದು ತಪ್ಪು ಇದು ಯಾರ್ದು ಗೊತ್ತಾಗುತ್ತೆ. ಆಗಲಿ ನಿಮ್ಮ ಜೊತೆ ಇರ್ತೀವಿ. ಇನ್ಸ್ಪೆಕ್ಟ್ರು ಮಾತಾಡ್ತೀವಿ. ಬನ್ನಿ ಸರ್, ಮುಂದಿನ ನೋಡೋಣ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ, ನಿಮಗೆ ಅಡ್ವಾನ್ಸ್ ನೋವು ತಿನ್ನಬೇಡಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ತಮಗೊಂದು ಮತ್ತೊಮ್ಮೆ ತಿಳ್ತಾ ಇದ್ದೀವಿ. ಧನ್ಯವಾದಗಳು ಮಾಸ್ ಮಾಧ್ಯಮದವರು. ಜೈ ಹಿಂದ್, ಜೈ ಕರ್ನಾಟಕ.